ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿ. ನೀವೆಲ್ಲ ಹೇಗಿದ್ದೀರಿ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವೆಲ್ಲರೂ ಚೆನ್ನಾಗಿರ್ತೀರಾ, ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲಿಂದ ಅಂದರೆ ಆಫ್ಟರ್ನೂನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಏನು ಸ್ಪೆಷಲಪ್ಪ ಅಂತಂದರೆ, ಸೊ ವೈನಿ ಬಂದಿದ್ದಾರೆ. ಸೊ ವೈನಿ ಆ್ಯಂಡ್ ಶರ್ರು ಅವಳು ಏನೋ ಸ್ಪೆಷಲ್ ಮಾಡ್ತಾಳೆ ಅಂತ ಹೇಳ್ತಿದ್ದಾಳೆ ಅವಾಗಿಂದ. ಸೊ ಏನು ಸ್ಪೆಷಲ್ ಮಾಡ್ತಾಳೆ ಇವತ್ತು ಅಂತ ನೋಡುವ, ತೋರಿಸ್ಕೊಡ್ತೀನಿ ನಿಮಗೂ. ರೆಸಿಪಿನೂ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಸಿಂಪಲ್ಲಾಗಿ ಏನೋ ಮಾಡ್ತೀನಿ ಅತ್ತೆ ಅಂತ ಹೇಳ್ತಿದ್ದಾಳೆ ಅವಳು. ಹಾಗಾಗಿ ನಿಮಗೆ ರೆಸಿಪಿ ತೋರಿಸ್ಕೊಡ್ತೀನಿ, ಬನ್ನಿ. ಅವಳು ಏನು ಮಾಡ್ತಾಳೆ ಕೇಳೋಣ. ಏನು ಮಾಡ್ತೀವಿ ಶರ್ ಸ್ಪೆಷಲ್ಲು? ರೈಸು ದಾಲ್, ಜೀರಾ ರೈಸು ದಾಲ್ ಮಾಡ್ತಾಳಂತೆ. ಚೆನ್ನಾಗಿ ಮಾಡ್ತೀನಿ ಅಂತಿದ್ದಾಳೆ. ನಾವು ತಿಂದಮೇಲೆ ಹೇಗಿರುತ್ತೋ ಗೊತ್ತಾ, ಅದನ್ನೇ ರೈಸು ದಾಳು ಮಾಡ್ತೀನಿ ಅಂತಿದ್ದಾಳೆ. ಐಟಮ್ಸ್ ತೋರಿಸ್ಕೊಡ್ತೀನಿ, ಬನ್ನಿ. ವೀಡಿಯೋ ಬನ್ನೋರು ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಬೇಡ ಸುಮ್ಮನೆ ಇವಾಗ ಸ್ಟಾರ್ಟ್ ಮಾಡಿ. ನೀನು ಬೇಳೆ ತಗೋ ಇನ್ನೊಂದು ಕಪ್ ಹಾಕು. ಇದರಿಂದ 2 ಕಪ್ ಬೇಳೆ ತೊಗೊಂಡಿದ್ದಾಳೆ. ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದಾಳೆ. 4 ಹಣ್ಣಾದ ಟೊಮೆಟೊ ತೊಗೊಂಡಿದ್ದಾಳೆ. ಅಲ್ಲ ಶರ್ರು? ಹೇಳಿಬೇಕು, ನನಗೆ ಹೇಳ್ತಾ ಮಾತಾಡ್ಬೇಕು ನೀನು. ಅವಳಿಗೆ ಸ್ವಲ್ಪ ಶೈ ಫೀಲ್ ಆಗ್ತಿದ್ದಾಳೆ ಅವಳು, ಶರ್ರು. ಆಯಿತು. ತುಂಬ ಸಿಂಪಲ್ ರೆಸಿಪಿ, ಮನೆಯಲ್ಲಿ ನೀವೆಲ್ಲರೂ ಟ್ರೈ ಮಾಡ್ಬೋದು. 4 ಐಟಮು, ತುಂಬ ಈಸಿ ರೆಸಿಪಿ ಇರುತ್ತೆ. ಶರ್ರು ಸ್ಪೆಷಲ್ ಮಾತು ದಾಲು. ಸದ್ಯಕ್ಕೆ ಬೇಳೆ, ಟೊಮೆಟೊ, ಮೆಣಸಿನ್ಕಾಯಿ ಹಾಕಿದ್ದಾರೆ. ಇಲ್ಲಿ ರೈಸಿಗೆ ನೆನೆ ಹಾಕಿದ್ದೀವಿ. 2 ಕಪ್ ರೈಸ್ ತೊಗೊಂಡಿವಿ. ಇದು ಜೀರಾ ರೈಸ್ ಮಾಡೋಕ್ಕೆ. ಆ ರೈಸು ತೋರಿಸ್ಕೊಡ್ತಾಳೆ ಶರ್ರು. ಓಕೆನಾ? ಇವಾಗ ಅರಿಶಿನ ಪುಡಿನಾ? ಇವಾಗ ಅರಿಶಿನ ಪುಡಿ ಹಾಕಿದ್ದಾಳೆ. ಈಗ ಸ್ವಲ್ಪ ಖಾರದ ಪುಡಿ. ಯಾಕಂದರೆ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀವಿ. ಸ್ವಲ್ಪ ಟೇಸ್ಟಿಗೆ ಖಾರದ ಪುಡಿ ಹಾಕಿ 1/2 ಸ್ಪೂನ್. ಓಕೆನಾ? ಈಗ ಸ್ವಲ್ಪ ಟೇಸ್ಟಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿರಿ. ಕರಿಬೇವು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ರಿ. ನಾನು ಕರಿಬೇವು ಹಾಕ್ತಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಇದರಲ್ಲಿ 2 ಕಪ್ಪು ತೊಗರಿಬೇಳೆ, 4 ಟೊಮೆಟೊ, 4 ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ, ಸ್ವಲ್ಪ ಖಾರ ಟೇಸ್ಟಿಗೆ, ಸ್ವಲ್ಪ ಉಪ್ಪು ಅಷ್ಟೇ ಗಾಯ್ಸ್. ಬೇಕು ಅಂದರೆ ಆಪ್ಷನಲ್ ಜೀರಿಗೆ ಹಾಕ್ಕೋಬೋದು, ಕೊತ್ತಂಬರಿ ಹಾಕ್ಬೋದು, ಕರಿಬೇವು ಹಾಕ್ಬೋದು. ನಾನು ಕರಿಬೇವು ಹಾಕಿದ್ದೀನಿ. ನಾನು ಜೀರಾ ರೈಸ್ ಮಾಡ್ತಿದ್ದೀನಿ, ಹಾಗಾಗಿ ನಾನು ಜೀರೆ ಹಾಕ್ತಾಯಿಲ್ಲ. ಓಕೆನಾ? ಅಷ್ಟೆ. ಕುಕ್ಕರ್ ಓಪನ್ ಮಾಡಿ ನೋಡಿದ್ರೆ ಈ ಥರ ಇದೆ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ಒಗ್ಗರಣೆಗೆ ಇಡೋಣ. ಓಕೆನಾ? ಒಗ್ಗರಣೆಗೆ ಬೇಕು ಐಟಮ್ಸ್ ನೋಡ್ಕೊಂಬನ್ನಿ. ಚೆನ್ನಾಗಿ ಈ ಥರ ನಾದ್ಕೊಂಡು ಒಗ್ಗರಣೆ. ನೋಡ್ರಿ, ಸುಮ್ಮನೆ ನಿಂತ್ಕೊಂತವಳೆ ಮಾಡಮ್ಮ ಅಂತಂದ್ರೆ ನಾದ್ಕೊಂಡು ಒಗ್ಗರಣೆಗೆ ಇಟ್ಕೊಳ್ಳೋಣ. ಓಕೆನಾ? ಅಷ್ಟೇ ನೋಡಮ್ಮ. ಅಯ್ಯೋ ಯಪ್ಪ, ನೋಡ ಫೇಸ್ ನೋಡ್ರಿ ನಾ ಹುಡುಗಿ. ಸ್ವಲ್ಪ ಆಯಿಲ್, ಸ್ವಲ್ಪ ಸಾಸಿವೆ ಜೀರಿಗೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು ಇಸುಗು. ಅದನ್ನ ಬಗ್ಸಮ್ಮ ನಿಮ್ಗೆ ಸಾಕು. ಮತ್ತೆ ನಿಧಾನಕ್ಕೆ ದಾಲ್ ರೆಡಿ ಆಯಿತು. ಈಗ ರೈಸ್ ಮಾಡುವ, ಬನ್ನಿ. ಓನ್ ಮಾಡಕತ್ತೀನಿ. ಇವಾಗಿದ್ರಾ ಹಾಯ್ ಮಾಡಿ, ಎಲ್ಲರಿಗೂ ಹಾಯ್ ಮಾಡು ಮಗ್ನೆ. ಹಾಯ್ ಅತ್ತೇನ ಅಂತ ನೋಡಮ್ಮ. ಹಾಯ್ ಮಾಡು ಮಗ್ನೆ. ಹಾಯ್ ಮಾಡು. ಹಾಯ್. ಅವಳು ಈಗ ಮಲ್ಕೊಂಡು ಎದ್ದಿದ್ದಾಳೆ. ಹಿಂಗಿದ್ದಾಳೆ ನೋಡ್ರಿ, ಮೂತಿ ಹೆಂಗಿಟ್ಟಿದ್ದಾಳೆ, ಮೂತಿ ಹಂಗೆ. ಯಾರು ಮಾತಾಡ್ತಿಲ್ಲ ಅವಳು.
ಮೂತ್ ಹಂಗೆ ಇಟ್ಕೊಂಡು ಕುಂತವಳೆ ಹುಷಾರು ವೈಶ್ಯು ಈಗ ಎತ್ತವಳೆ ಸ್ಟವ್ ಇಡು. ಕುಕ್ಕರ್ ಇಡು. ಸರಿ ಏನು ಮಾಡ್ತಿದ್ಯಾ ಹೇಳಮ್ಮ? ಇವಾಗ ಏನು ರೈಸ್ ಒಗ್ಗರಣೆ ಹಾಕ್ತಿದ್ಯಾ? ಜೀ ರೈಸ್ ಮಾಡ್ತಿದ್ಯಾ? ಜೀ ರೈಸ್ ಫಸ್ಟ್ ಏನು ಮಾಡ್ದಿ? ಫಸ್ಟ್ ಸ್ಟವ್ ಹಚ್ಚಿ ಬಾಂಡಿ ಇಟ್ಕೋಬೇಕಾ? ಕುಕ್ಕರ್ ಬಾಣಲೆ ಇಟ್ಟಿನಿ, ರೈಸ್ ಕುಕ್ಕರ್ ಇಟ್ಟಿನಿ. ಅಷ್ಟೇ. ಅದಾದ್ಮೇಲೆ ಆಯ್ತು. ಸಾಕು ಜಾಸ್ತಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಜೀರಾ ರೈಸ್ಗೆ. ಅವಳಿಗೆ ಜೀರಾ ರೈಸ್ ಮಾಡ್ತಿದ್ದಾಳೆ ಗೈಸ್, ಮಾತಾಡೋಕ್ಕೆ ನಾಚಿಗೆ ಆಗ್ತಿದ್ದೆ ಅವಳಿಗೆ, ಶರ್ರುಗೆ. ಎಣ್ಣೆ ಕಾದ್ಮೇಲೆ ಜೀರಾ ಹಾಕಿ ಸ್ವಲ್ಪ ಜೀರಾ ಹಾಕಿದ್ಮೇಲೆ ಸ್ವಲ್ಪ ಹಿಂಗೆ ತಿರ್ಸ್ಬೇಕಾ? ಸ್ವಲ್ಪ ಆದ್ಮೇಲೆ ಸ್ವಲ್ಪ ಕರಿಬೇವು, ಈಗ ಗೋಡಂಬಿ ಸ್ವಲ್ಪ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೋಡಂಬಿನ. ಈ ಥರ ಸ್ವಲ್ಪ ಕೆಂಪಗಾದರೆ ಗೋಡಂಬಿ, ಈಗ ಈರುಳ್ಳಿ ಹಾಕಬೇಕು. ಹಾಕಮ್ಮ, ಕೆಂಪಗಾಗಷ್ಟು ಫ್ರೈ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಾನು ಇದನ್ನು 2 ಗ್ಲಾಸ್ ರೈಸಿಗೆ ಮಾಡ್ತಾಯಿದ್ದೀನಿ ಗೈಸ್. ನೀವು ಬೇಕು ಅಂದರೆ ಜಾಸ್ತಿ 2-3 ಗ್ಲಾಸಿಗೆ ಮಾಡ್ಕೋಬೋದು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ ಅಷ್ಟೇ. ರೈಸಿಗೆ ಸ್ವಲ್ಪ ಗರಂ ಮಸಾಲೆ, ಟೇಸ್ಟಿ ಗರಂ ಮಸಾಲೆ ಹಾಕ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಶರ್ರು ಹೇಳಮ್ಮ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಅಂತ ಹೇಳಿ. ಹ್ಞೂ ಅಷ್ಟೇನಾ? ಅಷ್ಟೇ. ಈಗ ಚೆನ್ನಾಗಿ ತೊಳ್ಕೊಂಡಿರೋದು ಅಕ್ಕಿ ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ಒಂದು ಹಾಕಮ್ಮ. ಅಕ್ಕಿ ಒಂದೇ ಹಾಕು. ಮೈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಳತೆಗೆ ತಕ್ಕಷ್ಟು ವಾಟರ್ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಹಾಕ್ಬಿಡ್ರಿ. ರೆಡಿ. 2 hours later. ಅಡಿಗೆ ಆಯ್ತಲ್ಲಮ್ಮ? ಹಾಂ, ಇವಾಗ ಬಡ್ಸ್ಕೊಂಡು ಊಟ ಮಾಡೋದೆ ಗೈಸ್. ಅಡಿಗೆ ಆಯಿತು, ಬಡ್ಸ್ಕೊಂಡು ಊಟ ಮಾಡೋದು. ಅವಳು ಶರ್ರು ಹೆಂಗೆ ಮಾಡೋಲ್ಲ ಟೇಸ್ಟ್ ಮಾಡಿ ಹೇಳ್ತೀನಿ ಇವಾಗ. ಓಕೆನಾ? ಸ್ಟೇ ಟ್ಯೂನ್ ಗೈಸ್. ಓ ಮೈ ಗಾಡ್, ವಾವ್, ನೋಡೋಕ್ಕಂತೂ ಸೂಪರ್ ಐತೆ. ನಾವು ಜೀರಾ ರೈಸ್ ವಿತ್ ದಾಲ್. ತೋರಿಸೇ ಇಲ್ಲ. ಕೊಡಮ್ಮ ಶರಿ. ನೀವು ಟೇಸ್ಟ್ ಮಾಡಿರುವೆ ಹೆಂಗಿದೆ? ಸೈಡಿಗೆ ನೀವು ಟೇಸ್ಟ್ ಮಾಡಿದ್ಮೇಲೆ ನಾವು ಟೇಸ್ಟ್. ಹಂಗೆ ಬಿಸಿ ಬಿಸಿ ದಾಲ್ ಜೀರಾ ರೈಸ್. ಏನೋ ಹೊಸ್ದಾಗಿ ಟ್ರೈ ಮಾಡೋಣ ಗೈಸ್. ಸಿಂಪಲ್ ರೆಸಿಪಿ. ನೋಡ್ತಾ ಇದ್ರೆ ಚೆನ್ನಾಗಿದೆ ಅನಿಸುತ್ತೆ. ಟೇಸ್ಟ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಅಯ್ಯೋ, ಉಪ್ಪು ಖಾರ ಎಲ್ಲ ಸರಿ ಆಯ್ತಾ? ಸೂಪರ್ ಆಯ್ತಾ? ಬಿಸಿ 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 ಅದ. ಸೂಪರ್ ಐತೆ ಶರು. ವೆಲ್ ಡನ್ ನಮ್ಮ. ಕೀಪ್ ಗೋಯಿಂಗ್. ಹೆಂಗೆ ಮಾಡ್ತಾವೆ ಚೆನ್ನಾಗಿದೆ ಅಂತ ಗಬ್ಬಿ ಅದ. ನೀವು ತಿನ್ನಿ ಹೇಳ್ರಿ ಬೇನಿ ಹೆಂಗಿದೆ ಅಂತ. ನಮ್ಮ ವೈನೇ ತಿಂತಾರೆ ಈಗ. ಸ್ವಲ್ಪ ರೈಸ್ ತಿನ್ಕೊಂತಾರೆ. ನನಗಂದು ಚೆನ್ನಾಗಿದೆ ಬನ್ನಿ, ಚೆನ್ನಾಗೈತೆ. ಸ್ವಲ್ಪ ಉಪ್ಪೊಂದು ಸ್ವಲ್ಪ ಲೈಟಾಗಿ ಕಡಿಮೆ ಆಯಿತು. ಈಗ ಪಪ್ಪು ಬಡ್ಸ್ಕೊಳ್ರಿ ದಾಲು. ಬೀಳ್ತೀಯಮ್ಮ? ಈಗ ದಾಲ್ ಕಲ್ಸ್ಕೊಂಡು ತಿಂತದೆ. ದಾಲು ಚೆನ್ನಾಗಿರುತ್ತಲ್ಲವೇನು? ಹಾಂ, ಸೂಪರ್ ಇರುತ್ತೆ. ನೀವು ಮಾತಾಡ್ಬೇಕು, ಚೆನ್ನಾಗಿರುತ್ತೆ ಹೇಳ್ಬೇಕು ಬಾಯಿಂದ. ಸೂಪರ್ ಆಗಿದೆ. ಓನಮ್ಮ
ಸೂಪರಾ ಹಾಂ ವೆರಿ ಗುಡ್ ಮಗನೆ. ದಾಲ್ ಬಂದಿದ್ದು ಉಪ್ಪು ಖಾರ ಎಲ್ಲ ಸರಿ ಹೋಯ್ತಾ ದಾಲು? ಸರಿ ಹೋಗಿದೆ. ಕರೆಕ್ಟ್ ಅದ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಮುಂದಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ